ಸರ್ ನಮಸ್ಕಾರ. ನಮಸ್ಕಾರ. ನಾವು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಒಂದು ಕಚೇರಿಯಲ್ಲಿ ಸರ್ ಹೀಗಿದ್ದಾಗ ಮೊನ್ನೆ ಶನಿವಾರ ದಿನಾಂಕ 10ನೇ ತಾರೀಕು 10/1/2024 ನಮ್ಮ ಈ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರನ್ನ ವಜಾಗೊಂಡಿದ್ದಾರೆ ಅಂತೇಳಿ ಒಂದು ಮಾಹಿತಿ ಬಂತು. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ನಮ್ಮ ಮಾಜಿ ಅಧ್ಯಕ್ಷರಂತ SS ಮೆತ್ತಿಲ್ಕೋಡ್ ಅವರು ಹಣ ದುರ್ಬಳಕೆ ಅಂದರೆ ಅವ್ರ ಸ್ಟಾಫ್ನವ್ರ ಕಡೆಯಿಂದ ಅವ್ರೇನು ಕಾನೂನುಬದ್ಧವಾಗಿ ಬೇಕಾಗಿತ್ತು ಅಷ್ಟು ತೊಗೊಳ್ಳದೇ ಹೆಚ್ಚಿಗೆ ತೊಗೊಂಡು ಅದನ್ನು ಮಾಹಿತಿ ಕೊಟ್ಟರು. ಕೊಟ್ಟ ಮ್ಯಾಗ ನಮ್ಮ ಕಮಿಟಿ ವಿಶೇಷ ಕರ್ತವ್ಯ ಪ್ರಿವಿಲೇಜ್ ಕಮಿಟಿ ಫಾರ್ಮೇಷನ್ ಮಾಡಿ ಎನ್ಕ್ವೈರಿ ಮಾಡಿ ಅವರು ಅದಕ್ಕೆ ಕಮಿಟಿಗೆ ಹಾಜರಿದ್ದರು. ಇದ್ದು ಅದನ್ನು ಏನೈತಿ ಎಕ್ಸ್ಪ್ಲೇನ್ ಮಾಡಿ ಹೇಳಪ್ಪ ಅಂತ ಹೇಳಿದ್ವಿ. ಇಲ್ಲ ನಾನು ವಕೀಲರ ಹಿತಾಸಕ್ತಿಗೇನ ಖರ್ಚು ಮಾಡಿದ್ದೀನಿ, ನಾನು ಹೆಚ್ಚಿಗೆ ಏನು ತೊಗೊಂಡಿಲ್ಲ ಅಂತ ಡಿನೈ ಮಾಡಿದರು ಎಲಿಗೇಷನ್ನು. ಇದು ಮುಂದೆ ಅದು ಏನಾಯಿತು, ಪ್ರಿವಿಲೇಜ್ ಕಮಿಟಿಯವರು ಒಂದು ರಿಪೋರ್ಟ್ ಕೊಟ್ಟರು ಮೊನ್ನೆ 10/1. ನಮ್ಮದು ಪ್ರಿವಿಲೇಜ್ ಕಮಿಟಿ ಹ್ಯಾಸ್ ರೆಕಮೆಂಡೆಡ್ ಟು ಕೀಪ್ ಹಿಮ್ ಸಸ್ಪೆನ್ಷನ್ ಆ್ಯಂಡ್ ರಿಕವರ್ ದಿ ಅಮೌಂಟ್. 12,80,000 ರೂಪೀಸ್ ಎಕ್ಸೆಸ್ ಅಮೌಂಟು ಮಿಸ್ಯೂಸ್ ಆಗೈತಿ, ಮಿಸ್ಯುಟಿಲೈಸೇಷನ್ ಆಗೈತೆ ಅಂಥೇಳಿ ಅದನ್ನು ಹೊಳ್ಳಿ ರಿಕವರಿ ಮಾಡಬೇಕು ಮತ್ತು ಅವ್ರ ಮ್ಯಾಗ ಡಿಸಿಪ್ಲಿನರಿ ಆ್ಯಕ್ಷನ್ ಕಮಿಟಿಗೆ ರೆಫರ್ ಮಾಡ್ಬೇಕಂತ. ಅದರಲ್ಲಿ 5 ಮಂದಿ ಕಮಿಟಿ, ಅದನ್ನು 4 ಜನ ಇದ್ದಾರೆ. ಬಂದಿದ್ರು ಕಮಿಟಿ ಮುಂದೆ ಪ್ರೆಸೆಂಟ್ ಇದ್ದರು. ಅವರು ಪ್ರೆಸೆಂಟ್ ಇದ್ದು ಅವ್ರು ಎಕ್ಸ್ಪ್ಲನೇಷನ್ ಕೊಟ್ಟಾದಮೇಲೆ ಅವ್ರು ಎಷ್ಟು ಹಣ ತೊಗೋಬೇಕಾಗಿತ್ತು ತಮ್ಮ TADA ಅದಕ್ಕಿಂತ ಹೆಚ್ಚು ತೊಗೊಂಡಿದ್ದಾರೆ, ಅದಕ್ಕೆ ಮಿಸ್ಬಳಕೆ ದುರುಪಯೋಗ ಆಗಿದೆ, ಅದನ್ನು ರಿಕವರಿ ಮಾಡ್ಬೇಕಂತ ಹೇಳಿ ಕಮಿಟಿಯವರು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಆಧಾರದ ಮೇಲೆ ಎಲ್ಲ ಕಮಿಟಿ ನಮ್ಮ ಮೆಂಬರ್ಸ್ಗೂ ಡಿಸ್ಕಷನ್ ಮಾಡಿ ಮೆಜಾರಿಟಿ ಆಫ್ ದೆಮ್ ಕೀಪ್ ಹಿಮ್ ಅಂಡರ್ ಸಸ್ಪೆನ್ಷನ್ ಆ್ಯಂಡ್ ರಿಕವರ್ ದಿ ಅಮೌಂಟ್ ಅಂತ ಎಲ್ಲರೂ ಇದನ್ನು ಮಾಡಿದ್ವಿ. ಪ್ರೊಸೀಡಿಂಗ್ ಮಾಡಿ ಅದನ್ನು ನಾವು ಈಗ ಅವರಿಗೆ ನೋಟಿಫಿಕೇಷನ್ ಮಾಡಿ ಕಳಿಸಿದೆ. ಸರ್ ಹೀಗಿದ್ದಾಗ ವಕೀಲರ ಹಣ ಅಂತ ಹೇಳಿದ್ರಿ, ವಕೀಲರ ಹಣ ಸರ್ ಅದು? ಹೌದು. ನಮ್ಮ ಅಡ್ವೊಕೇಟ್ಸು ಎವ್ರಿ ಇಯರು ಇದನ್ನು ಇಲ್ಲೇ ಡಿಪಾಸಿಟ್ ಮಾಡ್ತಾರೆ. ಡಿಪಾಸಿಟ್ ಅಂದರೆ ವೆಲ್ಫೇರ್ ಫಂಡ್. ಅದು ಒಂದು 10-15 ವರ್ಷ ಪ್ರಾಕ್ಟೀಸ್ ಆದವರು 1,000, 15 ವರ್ಷ ಮ್ಯಾಗ ಆದವರು 2,000 ರೂಪಾಯಿ ಎವ್ರಿ ಇಯರ್ ಅವ್ರು ವೆಲ್ಫೇರ್ ಫಂಡಿಗೆ ಕಟ್ತಾರೆ. ಅದೇ ಅಮೌಂಟ್ ಇಲ್ಲಿರುತ್ತೆ. ಮತ್ತು ನಮ್ಮದು ಎಕ್ಸ್ಪೆನ್ಸಿವ್ ಇದಕ್ಕೆ ಅದು ಬಾರ್ ಕೌನ್ಸಿಲಿಂದ ನಾವು ಅವರಿಗೆ TADA ಎಲ್ಲ ಕೊಡಬೇಕಾಗತ್ತೆ, ಚೇರ್ಮನ್ ಆದವ್ರಿಗೆ ಇದಕ್ಕೆ. ಬಟ್ ಅವ್ರು ಅವ್ರ ಲಿಮಿಟ್ ಇದೆ, ಅದನ್ನು ಮೀರಿ ತಗೊಂಡಿದ್ದರಿಂದ ಅದನ್ನು ಹಣ ದುರುಪಯೋಗ ಆಗಿದೆ ಅಂತೇಳಿ ಆಪಾದನೆ ಮಾಡಿದ್ದಾರೆ. ಸರ್ ಹೀಗಿದ್ದಾಗ ಅವ್ರು ಒಪ್ಕೊಂಡ್ರ ಈ ಥರ ದುರ್ಬಳಕೆ ಆಗಿದ್ದು, ಈ ಥರ ರೆಕಾರ್ಡ್ಸ್ ಇದೆ ಅಂತ ತೋರಿಸಿದ್ದಕ್ಕೆ ಚರ್ಚೆಯಲ್ಲಿ ಸಂಬಂಧಪಟ್ಟ ಒಂದು ವಕೀಲರು ಒಪ್ಕೊಂಡ್ರ? ಇಲ್ಲ, ಅವರು ಒಪ್ಕೊಳ್ಳಿಲ್ಲ. ಅವರು ನನಗೆ ಪ್ಯಾರಾವೈಸ್ ಇದನ್ನು ಕೊಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಹೇಳಿದರು. ಬಟ್ ಅವರು ಒಂದು ರಿಪ್ಲೈ ಇದನ್ನು ಕೊಟ್ಟಿದ್ದಾರೆ ರೈಟಿಂಗ್ನಲ್ಲಿ, ಅದಕ್ಕೆ ಅಬ್ಜೆಕ್ಷನ್ನು ಕೊಟ್ಟಿದ್ದಾರೆ ಆ ಎಲಿಗೇಷನ್ಗೆ. ಅದರಲ್ಲಿ ನಾನು ಹಣ ದುರುಪಯೋಗ ಏನು ಮಾಡ್ಕೊಂಡಿಲ್ಲ, ನಾನು ವಕೀಲರ ಇದಕ್ಕೆ ಅಭಿವೃದ್ಧಿಗೆ ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸರ್ ಹೀಗಿದ್ದಾಗ ಅವ್ರನ್ನ ಈಗ ವಜಾಗೊಳಿಸಿದ್ದೀರಾ? ಹೌದು. ಅವರು ಮುಂದಿನ ಒಂದು ಚುನಾವಣೆ ಅಂತ ನಾವು ಮುಂದಿನ ಚುನಾವಣೆ ಬರ್ತಾ ಇದೆ, ವಕೀಲರ ಚುನಾವಣೆ, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ, ಇದರಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಇರೋದಿಲ್ಲ? ನನಗನ್ಸಿದ ಮಟ್ಟಿಗೆ ಅವ್ರಿಗೆ ಎಲಿಜಿಬಿಲಿಟಿ ಬರೋದಿಲ್ಲ ಅನ್ಲೆಸ್ ಅಂಟಿಲ್ ಈ ಗಾಟ್ ದ ಸ್ಟೇ ಸಿಕ್ಕರೆ ಇದನ್ನು ಮಾಡ್ಬೋದು. ಇಲ್ಲಿ ಹೈಕೋರ್ಟ್ನಲ್ಲಿ. ಹೌದು. ಸ್ಟೇಟ್ ಕೌನ್ಸಿಲ್ ಕೇಸ್ಗಳ ಅಪೀಲ್ ಡೆಲ್ಲಿ ಅದು ಬೇರೆ, ಅದು BCI ಇದ್ದದು. ಇದು ಇಂಥ ಕ್ರಮ ತೊಗೊಂಡಾಗ ಇಲ್ಲೇ ಹೈಕೋರ್ಟಿಗೆ ರಿಟ್ ಹಾಕ್ಬೇಕು ಅವರು. ಇಲ್ಲೇ ಧಾರವಾಡ ಬ್ರಾಂಚ್, ಎರಡು ಕಡೆನೂ ಹಾಕ್ಬೋದು. ಧಾರವಾಡದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಅಥವಾ ಬೆಂಗಳೂರಲ್ಲಿ ಈ ಥರ ಆಗಿದೆ? ಇಲ್ಲಿ ಬೆಂಗಳೂರು ಬಾರ್ ಕೌನ್ಸಿಲಲ್ಲೇ ಮಾಡಿದ್ದಿದ್ದು. ಜ್ಯೂರಿಸ್ಟಿಕ್ಷನ್ 2 ಕೋರ್ಟ್ಗಿದೆ, ಅವ್ರು ಬೇಕಾದಲ್ಲಿ ಹಾಕ್ಬೋದು. ಸರ್ ಅಕಸ್ಮಾತ್ ಏನಾರು ಅವರು ಈ ಮಾಡಿ ಸುಳ್ಳು ಸಂಬಂಧಪಟ್ಟ ಏನಾದ್ರು ಹೈಕೋರ್ಟ್ ಏನಾದ್ರು ಸ್ಟೇ ಕೊಟ್ಟರೆ ಚುನಾವಣೆ ಮುಂದಕ್ಕೆ ಏನಾರು ಹೋಗುವ ಒಂದು? ಇಲ್ಲ, ಒಮ್ಮೆ ಪ್ರಕ್ರಿಯೆ ಸ್ಟಾರ್ಟ್ ಆದರೆ ಚುನಾವಣೆ ಬಂದ್ ಮಾಡೋಕ್ಕಾಗೋದಿಲ್ಲ, ಅದು ಪ್ರೊಸೆಸ್ ಕಂಟಿನ್ಯೂ ಇರುತ್ತೆ. ಸರ್ ಈ ಒಂದು ಕೇಸಲ್ಲಿ ತನಿಖೆಯಾಗಿ ರಿಪೋರ್ಟ್ ಕೊಟ್ಟು ಅಂತ ಹೇಳಿದ್ರಿ. ಹೌದು. ಇದರಲ್ಲಿ ಏನಾದ್ರು ಅವರು ಇಲ್ಲೇ ನಿಮ್ಮಲ್ಲೇ ಒಂದು ಅಬ್ಜೆಕ್ಷನ್ ಆಗಿ ಅಥವಾ ಒಂದು ಟೈಮ್ ಕೊಡೋದಾಗಲಿ ಅಥವಾ ಇಲ್ಲೇ ಜಡ್ಮೆಂಟ್ ಮುಗೀತಾ ಸರ್? ಅದು ಮುಗೀತದೆ. ಇನ್ನು ಡಿಸಿಪ್ಲಿನರಿ ಕಮಿಟಿಗೆ ರೆಫರ್ ಮಾಡ್ತೇವೆ, ಅಲ್ಲಿ ಅಪಿಯರ್ ಆಗಿ ಅವ್ರದ್ದು ಏನು ಹೇಳ್ಬೇಕು ಅವ್ರು ಅಷ್ಟೇ. ಈ ಕಾಪಿನ ಎಲ್ಲ ನಮ್ಮ ಸುಪ್ರೀಂ ಕೋರ್ಟ್ ಆಫ್ ನ್ಯೂ ಡೆಲ್ಲಿ, ಆಮೇಲೆ ಸೆಕ್ರೆಟರಿ ಬಾರ್ ನ್ಯೂ ಡೆಲ್ಲಿ, ಚೇರ್ಮನ್ ಸೆಕ್ರೆಟರಿ ಅಂತೇಳಿ ಸುಮಾರು ಒಂದು 20 ಕಡೆ. ಹೌದು. ಇದು ಸಸ್ಪೆನ್ಷನ್ ಆದರೆ ಎಲ್ಲ ಕಡೆ ಹಾಕ್ಬೇಕಂತ ಇದೆ ರೂಲ್. ಅವ್ರಿಗೆಲ್ಲ ಕಾಪಿ ಹಾಕೋದು. ಸರ್ ಡೈರೆಕ್ಟರ್ ಜನರಲ್ ಪೊಲೀಸ್ ಸ್ಟೇಟ್ ಆಫ್ ಕರ್ನಾಟಕ ಬೆಂಗಳೂರು ಹಾಕಿದ್ದೀರಾ, ಹಾಕ್ಲಿಕ್ಕೆ ಏನು ಸರ್ ಒಂದು ಪ್ರಮೇಯ? ಅಲ್ಲ, ಇವು ನಮ್ದು ಏನಾಯ್ತು ಬಾರ್ ಕೌನ್ಸಿಲ್ದು ಸಸ್ಪೆನ್ಷನ್ ಆಗಿದ್ದು ಅವರಿಗೂ ಪೊಲೀಸ್ ಆಫೀಸರ್ಗೂ ತಿಳಿಸ್ಬೇಕಂತ. ಅದು ಪೊಲೀಸಿಗೆ ಸಂಬಂಧ ಬರೋದಿಲ್ಲ. ಇಲ್ಲಿ ನಮ್ಮ ಡಿಸಿಪ್ಲಿನರಿ ಕಮಿಟಿ ಇದೆ,
ಅದರಲ್ಲಿ ಎನ್ಕ್ವೈರಿ ಮಾಡ್ಬೇಕು. ಅದಕ್ಕೆ ಅದರದಾದಂಥ ಒಂದು ಕಮಿಟಿ ಫಾರ್ಮೇಷನ್ ಆಗಿದೆ, ಅದರಲ್ಲಿ ಅವ್ರು ಬಂದು ಆನ್ಸರ್ ಕೊಡ್ಬೇಕು. ಸರ್ ಒಂದು ವೇಳೆ ಅದೇನು ಅಮೌಂಟ್ 11 lakhs ಅಂತ ಹೇಳಿದ್ರಿ. ಹಾಂ 12 lakhs ಸಮಥಿಂಗ್ ಹೇಳ್ತಾರೆ. 12 lakhs ಹಾಂ ಅದನ್ನು ಅವರೇನಾರು ನನ್ನ ಗಮನಕ್ಕಿಲ್ಲದೆ ನನ್ನ ಮಾಹಿತಿ ಇಲ್ಲದೆ ಏನಾದ್ರು ಸಣ್ಣ ಪುಟ್ಟ ಆಗಿದೆ ಅಂತೇಳಿ ಆ ಅಮೌಂಟನ್ನು ಏನಾದ್ರು ನಮ್ಮ ಪಂಚಾಯತ್ ಕೊಟ್ಟರೆ ಆದರೆ ಏನಾದ್ರು ಒಂದು ಪ್ರಮೇಯ ಒಂದು ಆ ಥರ ಮಾಡ್ಲಿಕ್ಕೆ ಪ್ರಯೋಜನ ಇದೆಯಾ ಸರ್? ಅಲ್ಲ, ಅದಕ್ಕೆ ಡಿಸಿಪ್ಲಿನರಿ ಕಮಿಟಿ ಡಿಸೈಡ್ ಮಾಡೋದು, ನಮಗೇನು ಮಾಡೋಕ್ಕೆ ಬರೋದಿಲ್ಲ. ಅವ್ರು ಹಣ ರಿಕವರಿ ಮಾಡಿದರೆ ಅದು ಒಂದು ಪಾಯಿಂಟ್ ಇದು ಆಗುತ್ತೆ. ಮುಂದೆ ಇದು ಅಫೆನ್ಸ್ ಮಾಡಿದ್ದಕ್ಕೆ ಅದು ಏನು ಮಾಡ್ತಾರೋ ಅವ್ರ ಕಮಿಟಿ ತೊಗೊಂತಾರೆ ಸರ್. ಅಂದರೆ ಅವ್ರು ಏನು ಮಾಡಿದ್ರು ಹೈಕೋರ್ಟ್ ಮಾಡಬೇಕು. ಹೌದು, ಅಲ್ಲ ಈಗ ಕಮಿಟಿ ಮುಂದೆ ಬರಬೇಕದು. ಈಗ ಏನೋ ಮಾಡಿದ್ರು ಹೈಕೋರ್ಟಿಗೆ ಅವ್ರು ಹೋದರೆ ಹೈಕೋರ್ಟ್ನಲ್ಲಿ ಡಿಸೈಡ್ ಆಗೋದು. ಅದು ಮೇನ್ ಅದು ಅಡ್ಮಿಟ್ ಆಗಿ ಅದಾದಮೇಲೆ ನೋಟಿಸ್ ಕಳಿಸಿ ನಮ್ಮ ಬಾರ್ ಕೌನ್ಸಿಲ್ಗೆ, ಅಲ್ಲೇ ಡಿಸೈಡ್ ಮಾಡ್ತಾರೆ. ಬಟ್ ಈ ಪ್ರೊಸೀಡಿಂಗ್ಸ್ ಏನದಾವು ಡಿಸಿಪ್ಲಿನರಿ ಕಮಿಟಿ ಮುಂದೆ ಆಗಬೇಕಿದೆ. ಈಗ ಓನ್ಲಿ ಸಸ್ಪೆನ್ಷನ್ ಬಗ್ಗೆ ಅಷ್ಟೇ ಹೈಕೋರ್ಟಿಗೆ ಇದೆ ಪವರ್ಸ್. ಸರ್ ಹೀಗಿದ್ದಾಗ ಅವ್ರ ಮೇಲಾರು ಇಲ್ಲಿ ಟ್ಯೂಷನ್ ಈ ಸಂಬಂಧಪಟ್ಟ ಠಾಣೆಯಲ್ಲಿ ಏನಾದ್ರು ಅವರೊಂದು FIR ರಿಜಿಸ್ಟರ್ ಮಾಡಿ ಅಥವಾ ಏನಾದ್ರು ಇನ್ವೆಸ್ಟಿಗೇಷನ್? ಇಲ್ಲ ಅದೇನು ಆ ಥರ ನಾವು ಮಾಡಿಲ್ಲ. ನಾವು ಸಸ್ಪೆನ್ಷನ್ ಮಾಡಿದ್ವಿ. ಒಂದು ವೇಳೆ ಕೆಲವೊಂದು ಜನ ಸದಸ್ಯರು ಇಲ್ಲ ನೀವು ಮಾಡಲಿಲ್ಲ ಅಂದ್ರೆ ನಾವು FIR ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂದರು. ಅದಕ್ಕೆ ಬೇಡ, ಅದೆಲ್ಲ ನಾವು ಇಲ್ಲೇ ನಮಗೆ ಪವರ್ಸ್ ಅದು ಅದನ್ನು ಮಾಡಂತ ಹೇಳಿದ್ವಿ. ಸರ್ ಹೀಗಿದ್ದಾಗ ಅವ್ರನ್ನ ತಾವು ಸಸ್ಪೆಂಡ್ ಮಾಡಿದಂಥ ಒಂದು ವಿಚಾರ ಗೊತ್ತಾಗಿದೆ. ಹೀಗಿದ್ದಾಗ ಅವ್ರು ಯಾವ ಸೆಕ್ಷನ್ ಅಡಿ ಅವ್ರನ್ನ ಅಂತ ತಿಳಿಸ್ಕೊಡ್ತೀರಾ ಸರ್? ಅಲ್ಲ, ಅವರು ಬಾರ್ ಮ್ಯಾಗ ನಮ್ಮ ಸ್ಟಾಫಿನ ಮ್ಯಾಗ ಇನ್ಫ್ಲೂಯೆನ್ಸ್ ಮಾಡ್ಬೋದು ಅಥವಾ ಅಧಿಕಾರ ದುರುಪಯೋಗ ತೊಗೋಬೋದು. ಆ ಉದ್ದೇಶಕ್ಕೆ ಅದನ್ನು ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ. ನಾನು ಅಧ್ಯಕ್ಷ ಇದ್ದೆ ಅಂತೇಳಿ ಸ್ಟಾಫ್ ಮ್ಯಾಗ ಹೆದರಿಸ್ಬೋದು, ಇದನ್ನು ಮಾಡ್ಬೋದು. ಅದು ಅವರು ಅಧಿಕಾರ ದುರುಪಯೋಗ ಮಾಡ್ಕೊತಾರಂತೇಳಿ ಸಸ್ಪೆಂಡ್ ಮಾಡಿದ್ವಿ. ಅಂದರೆ ಇದ್ರ ಬಗ್ಗೆ ಹೈಕೋರ್ಟ್ಗೆ ಅಷ್ಟೇ ತರಬೇಕು? ಹೌದೌದು. ಸೊ ಅವ್ರು ವಕೀಲಿಗಿರಿ ಮಾಡ್ಬೋದು ಎಲ್ಲಾದರೂ ಕರ್ನಾಟಕದಲ್ಲಿ? ಇಲ್ಲ ರಿವೋಕ್ ಆಗೋ ಮಟ್ಟ ಮಾಡೋಕ್ಕೆ ಬರೋದಿಲ್ಲ. ಈ ಸಸ್ಪೆನ್ಷನ್ ರಿವೋಕ್ ಆಗಬೇಕು ಮಾಡಬೇಕು. ಅಂದಾಜು ಸಸ್ಪೆನ್ಷನ್ ರಿವೋಕ್ ಆಗಲಿಕ್ಕೆ ಇಷ್ಟು ಕಾಲಾವಧಿ ಲಿಮಿಟ್ ಏನಾಗಿದೆ ಸರ್? ಅದೇ ಅವರು ಕಮಿಟಿ ಮುಂದೆ ಅಪಿಯರ್ ಆಗಿ ಅವರು ಎನ್ಕ್ವೈರಿ ಆಗಿ ಅದೆಲ್ಲ ಮಾಡಬೇಕಲ್ಲ. ಅಂದರೆ ನೀವು ಅಲ್ಲಿ ನೋಟಿಸ್ ಕೊಟ್ಟು ಸಮನ್ಸ್ ಕೊಡ್ತಾರ ಬಂದು ಡೇಟ್? ಹೌದೌದು, ಹಿಯರಿಂಗ್ ಇರ್ತಾವೆ. ಇಲ್ಲೇ ನ್ಯಾಯ ಇದೆ, ಅವರು ಪ್ರೊಸೀಡಿಂಗ್ಸ್ ಕಂಡಕ್ಟ್ ಮಾಡ್ತಾರೆ. ಅದು ಬಂದು ಹಿಯರ್ ಆಗಿ ಅವ್ರು ರಿಪೋರ್ಟ್ ಕೊಟ್ಟ ಮ್ಯಾಗ ಅದನ್ನು ನೀವು ಇದು ಮಾಡೋದು. ಅಂದರೆ ಚುನಾವಣೆಗೆ ಅವರು ಬರೋದಿಲ್ಲ. ಈಗ ಆ್ಯಸ್ ಇಟ್ ಈಸ್ ಬರೋದಿಲ್ಲ ಸರ್. ಹೈಕೋರ್ಟ್ ಏನಾದ್ರು ಇದ್ರ ಬಗ್ಗೆ ಏನಾದ್ರು ಒಂದು ಅಪೀಲ್ ಹಾಕೊಂಡು ಅಥವಾ ಏನಾದ್ರು ತಂದುಕೊಟ್ರೆ ಏನಾದ್ರು ಭಾಗವಹಿಸಲಿಕ್ಕೆ ಅವಕಾಶ ಇದೆಯಾ? ಅದು ಹೈಕೋರ್ಟ್ ಹೇಳಿದರೆ ಇದನ್ನು ಆಗ್ಬೋದು ಅವ್ರಿಗೆ. ಹೈಕೋರ್ಟಲ್ಲಿ ಹೇಳಿದ್ರೆ ಅವ್ರಿಗೆ ಸ್ಟೇ ನಮ್ಮ ಆದೇಶಕ್ಕೆ ಸ್ಟೇ ಕೊಟ್ಟರೆ ಅವರು ಕಾಂಟೆಸ್ಟ್ ಮಾಡ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಇಲ್ಲಿ ಗೊತ್ತಿಲ್ಲ. ಸ್ಟೇ ಕೊಟ್ಟರೆ ಮಾಡ್ಬೋದು ಸರ್. ಹೀಗಿದ್ದಾಗ ಈಗಾಗಲೇ ನಾವು ಕಳೆದ ಬಾರಿ ತಮ್ಮನ್ನು ಭೇಟಿ ಮಾಡಿದ್ವಿ. 5 ಜನ ವಕೀಲರನ್ನ ತಾವು ಅಮಾನತು ಮಾಡಿದ್ರಿ. ಇದ್ರ ಬಗ್ಗೆ ತಾವು ಈಗಾಗಲೇ ಹೇಳಿದ್ರಿ, ಆದೇಶ ಮಾಡೋದನ್ನ ನಾನು ವಾಪಸ್ ತಗೋತೀನಿ, ಅವ್ರ ವಕೀಲಿಗಿರಿಕೆ ಮಾಡಿಕೊಳ್ಳಿ ಅಂತೇಳಿ ತಾವು ಹೇಳಿದ್ರಿ. ಈ ಒಂದು ವಿಷಯದ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಅವರಿಗೆ ನೋಟಿಸ್ ಕೊಟ್ಟು ರೀಲ್ಸು ಇದನ್ನು ಮಾಡಿ ಏನು ಮಾಡಬಾರ್ದು ಅಂತೇಳಿ ಕೊಟ್ಟಿದ್ವಿ ನಾವು. ನೀವು ಬಂದು ಇಲ್ಲಿ ಏನು ಅವಕಾಶ ಕೊಟ್ಟಿದ್ವಿ, ಬಂದು ಹೇಳ್ಬೇಕಂತೇಳಿ. ಅವರು 10ನೇ ತಾರೀಕಿಗೆ ಬರೋಕೆ ಹೇಳಿದ್ವಿ ನಾವು. ಅವರು ಬರಲಿಲ್ಲ. ಇಬ್ಬರು ಬಂದಿದ್ದರು. ಅವರು ಒಂದಿಬ್ಬರು ಆಲ್ರೆಡಿ ಅಪಲಗೈಸ್ ಓರಲ್ ಆಗಿ ಕೇಳಿದ್ರು. ಅದಕ್ಕೆ ಈಗ ನಾವು ಏನು ಮಾಡಿಬಿಟ್ವಿ ಅಂದ್ರೆ, ಇನ್ನು ಮುಂದೆ ಪಬ್ಲಿಕ್ ಈ ಯಾರೋ ಆಗಲಿ ಮೀಡಿಯಾ ಮುಂದೆ ಹೋಗ್ತಕ್ಕದ್ದಲ್ಲ. ಯಾವುದೋ ಒಂದು ಅಲಿಗೇಷನ್ನು ಮಾಡತಕ್ಕದ್ದು, ಪರ್ಸ್ನಲ್ ಅಲಿಗೇಷನ್. ಎಲ್ಲ ಅಡ್ವೊಕೇಟ್ಸು ಇದನ್ನು ಪಾಲನೆ ಮಾಡಬೇಕು. ನಮ್ಮ ಬಾರ್ ಕೌನ್ಸಿಲನ್ನು ನಾವು ಪಬ್ಲಿಕ್ಕಿಗೆ ಇದನ್ನು ಹೊರಗೆ ತರೋಂಗಿಲ್ಲ ಅಂತೇಳಿ ಒಂದು ಆದೇಶ ಮಾಡಿ. ಯಾರು ಮಾಡ್ಬೋದು, ಅವ್ರದ್ದು ಮಾಡ್ಬೋದು. ಹೌದು, ವಿಡ್ರಾ ಆಗಿದೆ. ಅದು ಪೆಂಡಿಂಗ್ ಇದೆ. ಇಲ್ಲ ಅದರದ್ದು ಮಾಡ್ಬೋದು. ಎಸ್, ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ನಮ್ಮ ಚಾನಲ್ ತೆಗೆದಕ್ಕೆ ಮತ್ತು ಏನು ಮಾಜಿ ಅಧ್ಯಕ್ಷ ಮಿತ್ರಕೋಡರ ಬಗ್ಗೆ ಮತ್ತು ಏನು ಸಸ್ಪೆಂಡ್ ಆಗಿರ್ತಕ್ಕಂಥ ಒಂದು ಅಮಾನತುಗೊಂಡಂಥ 5 ವಕೀಲರ ಬಗ್ಗೆ ತಿಳಿಸ್ಕೊಟ್ರಿ. ನಮ್ಮ ಮಾತು ಚಾನಲ್ ತಮಗೆ ಒಂದು ಧನ್ಯವಾದ ತಿಳಿಸ್ತಾ ಮಾತು ಮುಗಿಸ್ತೀವಿ. ಥ್ಯಾಂಕ್ ಯು.